ಕಾರವಾರದಿಂದ ಬಂದಿರತಕ್ಕಂತ ಸುದ್ದಿ, ಬಾವಿ ತೆಗೆಯೋದಕ್ಕೆ ಗೌರಿ ನಾಯ್ಕ ಅವರಿಗೆ ಅಡ್ಡಿಪಡಿಸಿದ ಪ್ರಕರಣ. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಸಮಾಜದ ಮುಂದೆ ಇಟ್ಟಿತ್ತು, ಇಡೀ ರಾಜ್ಯದ ಮುಂದೆ ಇಟ್ಟಿತ್ತು. ಬಾವಿ ತೆಗೆಯೋದಕ್ಕೆ ಗೌರಿ ನಾಯ್ಕ ಅವರಿಗೆ ಅಡ್ಡಿಪಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುತ್ತಗಾರ ಅಂಗನವಾಡಿ ಶಿಕ್ಷಕಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಸಮಾಜಕ್ಕೆ ಒಳ್ಳೆಯದಾಗ್ಲಿ, 4 ಮಕ್ಕಳಿಗೆ ಒಳ್ಳೆಯದಾಗ್ಲಿ ಅಂತ ಗೌರಿ ನಾಯ್ಕ ಅವರು ಬಾವಿ ತೆಗೆಸೋದಕ್ಕೆ ಶಿಶು ಮಂದಿರ ಇದ್ದಂತ ಆ ಜಾಗದಲ್ಲಿ, ಅದರ ಹತ್ತಿರದಲ್ಲಿ ಬಾವಿ ತೆಗೆಸೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಅಡ್ಡಿಪಡಿಸಲಾಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹುತ್ತಗಾರ ಅಂಗನವಾಡಿ ಶಿಕ್ಷಕಿಗೆ ನೋಟಿಸ್ ನೀಡಲಾಗಿದೆ. ಈಗ ಶಿಕ್ಷಕಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೇಲಧಿಕಾರಿಗಳು. ನೋಡಿ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಸಮಾಜದಲ್ಲಿ ಅದೆಷ್ಟು ಅಡ್ಡಿಪಡಿಸ್ತಾ ಇದ್ದಾರೆ. ಶಿರಸಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಗೌರಿ ನಾಯ್ಕ ಅವರಿಗೆ ಬಾವಿ ತೆಗೆಯೋ ಬಗ್ಗೆ ಈ ಹಿಂದೆ ಶಿಕ್ಷಕಿ ಮಾಹಿತಿಯನ್ನ ನೀಡಿದ್ರು. ಫೆಬ್ರವರಿ 7ನೇ ತಾರೀಕೇನೆ ಈ ತರ ಬಾವಿ ತೆಗೆಯಲಾಗ್ತಾ ಇದೇನೋ ಅಂತ ಫೋಟೋಗಳನ್ನು ಕೂಡ ಕಳಿಸಿದ್ರು. ಫೆಬ್ರವರಿ 8ರ ಸಭೆಯಲ್ಲೂ ಕೂಡ ಈ ಬಗ್ಗೆ ಶಿಕ್ಷಕಿ ಪ್ರಸ್ತಾಪವನ್ನ ಮಾಡಿದ್ರು. ಈಗ ಅದಕ್ಕಾಗಿ ಆ ಶಿಕ್ಷಕಿಯನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಈ ಪ್ರಕರಣದಲ್ಲಿ ಪಾಪ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಒಂದಷ್ಟು ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಜನಗಳಿಗೇನೆ ಸರ್ಕಾರ ಅಥವಾ ಅಧಿಕಾರಿಗಳು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಏನಿದೆ ಅಪ್ಡೇಟ್ಸ್, ಏನ್ ನಡೀತಾ ಇದೆ? ಕಾಣಿಸೋದಿಲ್ವಾ ಸರ್ಕಾರಕ್ಕೆ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಹುತ್ಕರ್ ಗ್ರಾಮದಲ್ಲಿ ಅಂಗನವಾಡಿ ಮಕ್ಕಳಿಗೆ ನೀರನ್ನ ಕೊಡಿಸುವಂತ ಮಹಾತಾಯಿ ಗೌರಿ ಕಾರ್ಯಕ್ಕೆ ಎಲ್ಲೆಡೆ ಕೂಡ ಶ್ಲಾಘನೆ ಕೂಡ ವ್ಯಕ್ತವಾಗಿರುವಂತದ್ದು. ಈ ನಡುವೆ ಅಂಗನವಾಡಿಯ ಶಿಕ್ಷಕಿಯಾಗಿರುವಂತಹ ಜ್ಯೋತಿ ನಾಯ್ಕರ್ ಅವರನ್ನ ಸಂಬಂಧಪಟ್ಟ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಜನವರಿ 30ರಿಂದ ಗೌರಿ ನಾಯ್ಕ್ ತನ್ನ ಕಾಯಕದಲ್ಲಿ ತೊಡಗಿದ್ದಾರೆ. ಈ ವಿಷಯವನ್ನ ಸಂಬಂಧಪಟ್ಟ ಶಿರಸಿಯ ಸಿಡಿಪಿಒ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಅವರ ಗಮನಕ್ಕೆ ಜ್ಯೋತಿ ನಾಯ್ಕರ್ ಅವರು ಕೂಡ ತಂದಿದ್ದಾರೆ. ದಿನಾಂಕ 5ರಂದು ಈ ವಿಷಯವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜ್ಯೋತಿ ನಾಯ್ಕ ಹೇಳಿದ್ದಾರೆ. ಅದಲ್ಲದೆ ಕೂಡ 7ರ ಮಧ್ಯಾಹ್ನ 3:35ರ ಸುಮಾರಿಗೆ ಎಲ್ಲ ಫೋಟೋಗಳನ್ನು ಕೂಡ ಅಧಿಕಾರಿಗಳಿಗೆ ಕಳಿಸಿದ್ದಾರೆ. ಅದಲ್ಲದೆ 8ನೇ ತಾರೀಕಿಗೆ ಸಂಬಂಧಪಟ್ಟ ಗೌರವಧನದ ಸಭೆಯಲ್ಲೂ ಕೂಡ ಜ್ಯೋತಿ ನಾಯ್ಕ ಅಧಿಕಾರಿಗಳ ಮುಂದೆ ಬಾವಿಯ ವಿಷಯವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇವೆಲ್ಲ ಗೌರಿ ನಾಯ್ಕ ಮಾಡುತ್ತಿರುವ ಕೆಲಸದ ಬಗ್ಗೆ ನಾವು ರಿಪಬ್ಲಿಕ್ ವಾಹಿನಿ ಸೇರಿದಂತೆ ವಿವಿಧ ಮಾಧ್ಯಮದವರು ಕೂಡ ಸುದ್ದಿಯನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು, ಗ್ರಾಮಸ್ಥರು ಕೂಡ ಗೌರಿ ನಾಯ್ಕ ನೆರವಿಗೆ ಬಂದ್ರು. ಇವೆಲ್ಲ ಬೆಳವಣಿಗೆ ಆದ ಬೆನ್ನಲ್ಲೇ ಮತ್ತೆ ಈಗ ಜ್ಯೋತಿ ನಾಯ್ಕ ಅವರಿಗೆ ಸಂಬಂಧಪಟ್ಟ ಶಿರಸಿಯ ಸಿಡಿಪಿಒ ವೀಣಾ ತಿರ್ಸಿಕರ್ ಅವರು ನೋಟಿಸ್ ಅನ್ನ ನೀಡಿದ್ದಾರೆ. ಅಂದ್ರೆ ಸಂಬಂಧಪಟ್ಟ 13ನೇ ತಾರೀಕಿಗೆ ಫೆಬ್ರವರಿ 13ರಂದು ನೀಡಿದ್ದಾರೆ. ಆದ್ರೆ ಅವರು ನೀಡಿರುವ ನೋಟಿಸ್ ನಲ್ಲಿ ದಿನಾಂಕ ಮಾತ್ರ 9 ನಮೂದು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ತಾವು ತಪ್ಪಿಸಿಕೊಡಬೇಕು, ಜ್ಯೋತಿ ನಾಯ್ಕ ಅವರನ್ನ ಟಾರ್ಗೆಟ್ ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು ನೋಟಿಸ್ ನೀಡಿದ್ದಾರೆ. ನೋಟಿಸ್ ಸಿಕ್ಕ ತಕ್ಷಣ ಉಪನಿರ್ದೇಶಕ ಓಕೆ, ಥ್ಯಾಂಕ್ ಯು ಶೇಷಗಿರಿ ಡೀಟೇಲ್ಸ್ಗಾಗಿ. ಸಂಸದ ಡಿಕೆ ಸುರೇಶ್ ಅವರ ದೇಶ ವಿಭಜನೆಯ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅವ್ರನ್ನ ದೇಶದ್ರೋಹಿ ಅಂದ್ರು, ಕ್ರಮ ಆಗಬೇಕು ಅಂತ ಒತ್ತಡ ಹಾಕಿದ್ರು. ಇದರ ಬೆನ್ನಿಗೆ ಈಗ ಬಿಜೆಪಿ ನಾಯಕನ ಸರದಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತ್ಯೇಕ ರಾಜ್ಯದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರತ್ಯೇಕ ದೇಶದ ಬಳಿಕ ಈಗ ಪ್ರತ್ಯೇಕ ರಾಜ್ಯದ ಕೂಗು, ಪ್ರತ್ಯೇಕತೆಯ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಈ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ನಮ್ಮ ಸರ್ಕಾರದಲ್ಲಿ ಜಾರ್ಖಂಡ್, ತೆಲಂಗಾಣ, ಛತ್ತೀಸ್ಗಢ ಮಾಡಿದ್ವಿ, ಈಗ ಪ್ರತ್ಯೇಕ ರಾಜ್ಯ ಕೇಳೋದ್ರಲ್ಲಿ ತಪ್ಪೇನಿದೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಗಳಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಆಗದೇ ಇದ್ದಾಗ ಬೇರೆ ರಾಜ್ಯ ಬೇಡಬಹುದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಯತ್ನಾಳ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಾಳ್ಯಕ್ಕೆ ಬಿಜೆಪಿ ಕಡೆಯಿಂದ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಪ್ರತ್ಯೇಕ ರಾಜ್ಯ ಬಿಡುವುದು ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ, ಛತ್ತೀಸ್ಗಢ ಮಾಡಿದವ್ರು ನಾವೇ, ಉತ್ತರಾಖಂಡ ಇದು ಯಾವುದು ನಮ್ಮದು ಜಾರ್ಖಂಡ್ ಮಾಡಿದವ್ರು ನಮ್ಮ ಸರ್ಕಾರದಲ್ಲಿ. ರಾಜ್ಯಗಳಲ್ಲಿ ಅಸಮತೋಲನೆ ಏನಿರ್ತದೆ, ಇಂಬ್ಯಾಲೆನ್ಸ್ ಏನಿರ್ತದೆ, ಮತ್ತು ಆ ಭಾಗದ ಜನರ ಭಾವನೆಗಳಿಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದರೆ ರಾಜ್ಯ ಬೇಡ್ಬೋದು. ಪ್ರತ್ಯೇಕ ರಾಜ್ಯ ಬಿಡೋದು ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ, ಛತ್ತೀಸ್ಗಢ ಮಾಡಿದವ್ರು ನಾವೇ, ಉತ್ತರಾಖಂಡ ಇದು ಯಾವುದು ನಮ್ಮದು ಜಾರ್ಖಂಡ್ ಮಾಡಿದವ್ರು ನಮ್ಮ ಸರ್ಕಾರದಲ್ಲಿ. ರಾಜ್ಯಗಳಲ್ಲಿ
ಅಸಮತೋಲನೆ ಏನಿರ್ತದೆ, ಇಂಬ್ಯಾಲೆನ್ಸ್ ಏನಿರ್ತದೆ ಮತ್ತು ಆ ಭಾಗದ ಜನರ ಭಾವನೆಗಳಿಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದರೆ ರಾಜ್ಯ ಬೇಡ್ಬೋದು. ಪ್ರತ್ಯೇಕ ರಾಜ್ಯ ಬೇಡೋದು ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ, ಛತ್ತೀಸ್ಗಢ ಮಾಡಿದವ್ರು ನಾವೇ, ಉತ್ತರ ಚುನಾವಣಾ ಬಾಂಡ್ ಪ್ರಶ್ನೆ ಮಾಡಿದ್ದ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪು ಏನ್ ಹೇಳ್ತಾ ಇದೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಬಾಂಡ್ಗಳು ಅಸಂವಿಧಾನಿಕ, ರದ್ದುಪಡಿಸುವ ಅಗತ್ಯವಿದೆ. ಇನ್ನು ಮುಂದೆ ಚುನಾವಣಾ ಬಾಂಡ್ ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ. ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠದಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ. ಚುನಾವಣಾ ಬಾಂಡ್ ಪ್ರಶ್ನೆ ಮಾಡಿದ್ದ ಅರ್ಜಿಯ ತೀರ್ಪು ಇವತ್ತು ಪ್ರಕಟ ಆಗಿರೋದು ಸುಪ್ರೀಂ ಕೋರ್ಟ್ನಿಂದ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಬಾಂಡ್ಗಳು ಅಸಂವಿಧಾನಿಕ, ರದ್ದುಪಡಿಸುವ ಅಗತ್ಯವಿದೆ. ಇನ್ನು ಮುಂದೆ ನೀವು ಚುನಾವಣಾ ಬಾಂಡ್ ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ. ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠದಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿದೆ. ಚುನಾವಣಾ ಬಾಂಡ್ ಪ್ರಶ್ನೆ ಮಾಡಿದಂತಹ ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ತೀರ್ಪು ಪ್ರಕಟ ಆಗಿದೆ. ಕಾರಣ, ಚುನಾವಣೆಯ ಸಂದರ್ಭದಲ್ಲಿ ಬಾಂಡ್ಗಳನ್ನು ನೀಡಲಾಗ್ತಾ ಇತ್ತು. ಆ ಬಾಂಡ್ ನೀಡಬೇಕಾ ನೀಡಬಾರ್ದ, ಅದು ಸಂವಿಧಾನಿಕವೋ ಅಸಂವಿಧಾನಿಕವೋ, ಈ ಎಲ್ಲ ಪ್ರಶ್ನೆಗಳಿತ್ತು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ತೀರ್ಪು ಸುಪ್ರೀಂ ಕೋರ್ಟ್ನಿಂದ. ಬಾಂಡ್ಗಳು ಅಸಂವಿಧಾನಿಕ, ಅದನ್ನ ರದ್ದುಪಡಿಸುವ ಅಗತ್ಯವಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಪ್ರಕಟ ಮಾಡಿದೆ. ಹಾಗಾಗಿ ಇನ್ನು ಮುಂದೆ ಚುನಾವಣಾ ಬಾಂಡ್ ನೀಡೋ ಹಾಗಿಲ್ಲ, ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿರೋದು. ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠದಿಂದ ಈ ತೀರ್ಪು ಸದ್ಯ ಪ್ರಕಟಗೊಂಡಿದೆ. ಸಹಜವಾಗಿ ಇದು ಚುನಾವಣಾ ಸಂದರ್ಭದಲ್ಲಿ ಆಗುವಂತಹ ಬೆಳವಣಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು, ಅದು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ. ಇದೇ ಬಾಂಡ್ ಅನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿತ್ತು, ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದೇ ಅರ್ಜಿಯ ವಿಚಾರಣೆ ಆಗಿ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಪ್ರಕಟಗೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮುಂದೆ ಚುನಾವಣೆಯ ಸಂದರ್ಭದಲ್ಲಿ ಬಾಂಡ್ಗಳನ್ನ ನೀಡೋ ಹಾಗಿಲ್ಲ, ನೀಡಬಾರದು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಹೇಳ್ತಾ ಇರೋದು. ಬಾಂಡ್ಗಳು ಅಸಂವಿಧಾನಿಕ, ರದ್ದುಪಡಿಸುವ ಅಗತ್ಯವಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ಮೂಲಕ ಮಹತ್ವದ ತೀರ್ಪನ್ನ ಕೂಡ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ಏನ್ ಹೇಳ್ತಾ ಇರೋದು, ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಎಸ್ ಸ್ಮಿತಾ, ಸುಪ್ರೀಂ ಕೋರ್ಟ್ ನಿಂದ ಏನು ಚುನಾವಣಾ ಬಾಂಡ್ಗಳನ್ನ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಏನು ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಏನು ಸೂಚನೆಯನ್ನ ಕೊಟ್ಟಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಚುನಾವಣಾ ಬಾಂಡ್ಗಳ ಅಂದ್ರೆ ಇದರ ಬಗ್ಗೆ 2019ರಿಂದ ಮಾಹಿತಿ ನೀಡುವಂತೆ SBIಗೆ ಏನು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಬಹಳ ಮುಖ್ಯವಾಗಿ 2019ರಿಂದ ಇಲ್ಲಿಯ ತನಕ ಏನೇನ ಮಾಹಿತಿಗಳಿದೆ ಅದರ ಸಂಪೂರ್ಣ ಮಾಹಿತಿಯನ್ನ ನೀಡುವಂತೆ SBIಗೆ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಹಾಗೇನೆ ಬಹಳ ಮುಖ್ಯವಾಗಿ ಏನು ಚುನಾವಣಾ ಬಾಂಡ್ ನೀಡಿಕೆಯನ್ನ ಸಲ್ಲಿಸೋದಕ್ಕೆ ಇನ್ನು ಮುಂದೆ ಚುನಾವಣಾ ಬಾಂಡ್ ಅನ್ನ ನೀಡಬಾರದು ಎನ್ನುವ ಆದೇಶವನ್ನ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಏನು ಅನಾಮಧೇಯ ಚುನಾವಣಾ ಬಾಂಡ್ ಸ್ಕೀಮ್ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ 19(1) ಹಾಗೂ ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆಯಡಿ ಈ ಒಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ನಾ ಹಿಂದೆ ಹೇಳಿದಾಗೆ 2 ಅಂಶಗಳು ಬಹಳ ಮುಖ್ಯವಾಗಿ ಈ ಒಂದು ಆದೇಶದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸ್ಮಿತಾ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ